ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಬನ್ನಿ ನಾವು ಅಲ್ಲಾಹನು ಹೇಳಿರುವ ನಮ್ಮೊಳಗೆ ಇರುವ 3 ಥರದ ಆತ್ಮ, ಅವುಗಳ ಬಗ್ಗೆ ಅಲ್ಲಾಹನು ಕುರಾನಿನಲ್ಲಿ ಹೇಳಿದ್ದಾನೆ. ಆ 3 ಥರದ ಗುಣಗಳನ್ನು ಹೊಂದಿರುವ ಆತ್ಮ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರುತ್ತವೆ. ಆ ಗುಣಗಳು ಯಾವ್ಯಾವು ಎಂದು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ನಾವು ಆತ್ಮವನ್ನು ಹೆಚ್ಚು ಇಷ್ಟಪಡುತ್ತೇವೋ ಅದೇ ರೀತಿಯಾದ ಗುಣಗಳು ನಮ್ಮೊಳಗೆ ಬೆಳೆಯುತ್ತಾ ನಾವು ಅದೇ ರೀತಿಯಾದ ವ್ಯಕ್ತಿಗಳು ಆಗಿ ಹೋಗುತ್ತವೆ. ಹಾಗಾದರೆ ಈ 3 ಆತ್ಮಗಳು ಯಾವ್ಯಾವು, ಇವುಗಳ ಗುಣಗಳು ಏನೇನು ಎಂಬುದನ್ನು ನಾವು ನೋಡುವುದಾದರೆ, ಮೊದಲನೇದಾಗಿ ನಫ್ಸೆ ಅಮ್ಮಾರ. ಈ ರೀತಿ ಎಂದರೆ ಕೆಟ್ಟ ಮನಸ್ಸು. ಅಂದರೆ ಇದು ಯಾವ ರೀತಿ ನಮ್ಮೊಳಗೆ ಕೆಲಸ ಮಾಡುತ್ತದೆ ಎಂದರೆ, ಕೆಟ್ಟ ಕೆಲಸಗಳ ಬಗ್ಗೆ ಇದು ನಮಗೆ ಪ್ರೇರಣೆಯನ್ನು ನೀಡುತ್ತದೆ. ಕೆಟ್ಟ ಕೆಲಸ ಮಾಡಿದಾಗ ನಮಗೆ ಅದರಲ್ಲಿ ಸಂತೋಷ, ಖುಷಿ, ಏನೋ ಒಂಥರ ನೆಮ್ಮದಿ ಸಿಗುವ ಹಾಗೆ ನಮಗೆ ಈ ನಫ್ಸೆ ಅಮ್ಮಾರದ ಆತ್ಮ ಏನು ಮಾಡುತ್ತದೆ ಎಂದರೆ, ಕೆಟ್ಟ ಕೆಲಸ ಎಂದರೆ ಯಾವ ರೀತಿಯಾದದ್ದು, ಕಣ್ಣಿನಿಂದ, ನಾವು ಕೈಗಳಿಂದ, ಮನಸ್ಸಿನಿಂದ ಸುಳ್ಳು ಹೇಳುವುದು ಆಗಿರಬಹುದು, ಕೆಟ್ಟ ಕೆಲಸಗಳ ಬಗ್ಗೆ ಆಲೋಚನೆ ಆಗಿರಬಹುದು, ಕೆಟ್ಟ ಚಟಗಳಾಗಿರಬಹುದು. ಇದು ತಪ್ಪು ಎಂದರೂ ಗೊತ್ತಿದ್ದರೂ ಇದನ್ನು ಮಾಡಿದಾಗ ನಮಗೆ ನೆಮ್ಮದಿ, ಖುಷಿ, ಏನೋ ಒಂಥರ ಮಜಾ ಎನ್ನುವ ಭಾವನೆಯನ್ನು ಇದು ನಮಗೆ ಕೊಡುತ್ತದೆ. ಈ ರೀತಿಯಾದ ಆತ್ಮಕ್ಕೆ ನಾವು ಇದನ್ನು ಹೆಚ್ಚು ಇದಕ್ಕೆ ನಾವು ಪ್ರೇರೇಪಿಸಿದರೆ ನಾವು ಈ ರೀತಿಯಾದ ವ್ಯಕ್ತಿಗಳೇ ಆಗಿ ಹೋಗುತ್ತವೆ. ಅದಕ್ಕಾಗಿ ನಾವು ಇದಕ್ಕೆ ಶಕ್ತಿ ನೀಡಬಾರದು ಎಂದರೆ ನಾವು ಗುಣಗಳನ್ನು ಮಾಡಬಾರದು. ಪಾಪಗಳನ್ನು ಮಾಡಿದಾಗ ಇದಕ್ಕೆ ನಾವು ಆಹಾರ ನೀಡಿದಂತೆ ಆಗುತ್ತದೆ. ಇದು ಹೆಚ್ಚು ಬಲಿಷ್ಠವಾಗುತ್ತದೆ. ನಮ್ಮೊಳಗೆ ಇದರ ಭಾವನೆಗಳು ಹೆಚ್ಚುತ್ತವೆ. ಹಾಗಾಗಿ ನಾವು ಇದನ್ನು ತಡೆಯಬೇಕು ಎಂದರೆ ನಾವು ಪಾಪಗಳನ್ನು ಎಷ್ಟು ಬಿಡುತ್ತಾ ಹೋಗುತ್ತೇವೋ ಅಷ್ಟು ಇದು ಕುಗ್ಗಿ ಹೋಗುತ್ತದೆ, ನಮ್ಮೊಳಗೆ ಇದು ನಶಿಸಿ ಹೋಗುತ್ತದೆ. ಎರಡನೆಯ ಆತ್ಮದ ಗುಣ ಏನು ಎಂದರೆ, ಈ ಆತ್ಮದ ಹೆಸರು ನಫ್ಸೆ ಲವ್ವಾಮ. ಈ ಆತ್ಮವು ನಮಗೆ ಏನು ಮಾಡುತ್ತದೆ ಎಂದರೆ, ನಾವು ತಪ್ಪು ಕೆಲಸ ಮಾಡಿದಾಗ, ತಪ್ಪಾಗಿ ಯೋಚಿಸಿದಾಗ, ಸುಳ್ಳು ಕೆಟ್ಟ ಕೆಲಸಗಳನ್ನು ನಾವು ಮಾಡಿದಾಗ ನಮಗೆ ಒಳಗಿಂದ ಎಚ್ಚರಗೊಳಿಸುತ್ತದೆ. ನೀನು ಈ ಕೆಲಸವನ್ನು ತಪ್ಪು ಮಾಡಿದೆ ಎಂದು ನಮ್ಮ ಕಣ್ಣಿಗೆ, ನಮ್ಮ ಮನಸ್ಸಿಗೆ ಇದು ತೋರಿಸಿಕೊಡುತ್ತದೆ. ಇದರ ಮಾತನ್ನು ನಾವು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಭಯ ಹುಟ್ಟುತ್ತದೆ. ಹಾಗಾಗಿ ಇದೊಂದು ನಮಗೆ ಪೊಲೀಸಿನ ಕೆಲಸ ಮಾಡುತ್ತದೆ ಎಂದರೆ ತಪ್ಪಾಗಲಾರದು. ಇದು ನಮ್ಮೊಳಗೆ ನಮ್ಮನ್ನು ಸಮಾಲೋಚನೆ ಮಾಡಿಸಿ ನಮಗೆ ನಮ್ಮ ತಪ್ಪು ಸರಿಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಈ ಆತ್ಮವು ನಮ್ಮೊಳಗೆ ಮಾಡುತ್ತಾ ಇರುತ್ತದೆ. ನಮಗೆ ಕೆಟ್ಟ ಕೆಲಸ ಮಾಡಿದಾಗ ಸಿಗುವ ಖುಷಿ ನಾವು ಈ ಆತ್ಮದ ಭಯದಿಂದ ಬಿಡುತ್ತಾ ಹೋದಾಗ ನಾವು ಕೆಟ್ಟ ಆತ್ಮದ ಶಕ್ತಿಯನ್ನು ಕಳೆಯುತ್ತಾ ಹೋಗುತ್ತೇವೆ. ಈ ಆತ್ಮದ ಭಯದಿಂದ ನಾವು ಕೆಟ್ಟ ಕೆಲಸಗಳನ್ನು ಬಿಡುತ್ತಾ ಹೋಗುತ್ತೇವೆ. ನಾವು ಈ ಆತ್ಮವನ್ನು ಸ್ಟ್ರಾಂಗ್ ಮಾಡಬೇಕು ಎಂದರೆ ನಾವು ಇದರ ಮಾತನ್ನು ಕೇಳಿ ಅಲ್ಲಾಹನ ಭಯವನ್ನು ನಮ್ಮ ಆತ್ಮದೊಳಗೆ ನೆಲೆಸಿಕೊಂಡು, ಕೆಟ್ಟ ವಿಚಾರಗಳು ಬಂದಾಗ, ಕೆಟ್ಟ ಕೆಲಸ ಮಾಡಬೇಕು ಎನಿಸಿದಾಗ, ಕೆಟ್ಟದ್ದನ್ನು ನಾವು ಯೋಚಿಸುವಾಗ ನಾವು ಈ ಆತ್ಮ ಹೇಳಿದ ಮಾತನ್ನು ಕೇಳಿ ನಾವು ಭಯಭೀತರಾಗಿ ಈ ಕೆಲಸಗಳನ್ನು ಬಿಡುತ್ತಾ ಹೋದಂತೆ ನಮ್ಮ ಕೆಟ್ಟ ಆತ್ಮವು ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಮೂರನೆಯ ಥರದ ಆತ್ಮ ಯಾವುದು ಎಂದರೆ ನಫ್ಸೆ ಮುತ್ಮಯಿನ್ನ. ಈ ಆತ್ಮವು ನಮಗೆ ಒಳ್ಳೆಯದ ಕಡೆ, ಒಳ್ಳೆಯ ದಾರಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುವುದನ್ನು ನಮಗೆ ಅರಿವು ಮಾಡಿಸಿಕೊಡುತ್ತದೆ. ಈ ಮಧ್ಯದ ಆತ್ಮದ ಮಾತುಗಳನ್ನು ಕೇಳಿ ನಾವು ನಮ್ಮ ದರ್ಜೆಯನ್ನು ಹೆಚ್ಚಿಸುತ್ತಾ ಹೋದಂತೆ ನಮಗೆ ಈ ಆತ್ಮವು ದೊರಕುತ್ತದೆ. ಅದು ಹೇಗೆ ಎಂದರೆ, ಈ ಆತ್ಮದ ಕೆಲಸವೇ ಬೇರೆಯವರ ಖುಷಿಯಲ್ಲಿ ನಮ್ಮ ಖುಷಿ ನೋಡುವುದು, ಬೇರೆಯವರಿಗೆ ನಮ್ಮಿಂದ ಎಷ್ಟು ಸಹಾಯವಾಗುತ್ತದೋ ಅಷ್ಟು ಸಹಾಯ ಮಾಡುವುದು ಈ ಆತ್ಮದ ಕೆಲಸವಾಗಿರುತ್ತದೆ. ತಪ್ಪು ಕೆಲಸ ಮಾಡಿದಾಗ ಸಿಗುವ ಮೊದಲು ನಮಗೆ ತಪ್ಪು ಕೆಲಸ ಮಾಡಿದಾಗ ಸಿಗುವ ಖುಷಿ, ಈ ಸಮಯದಲ್ಲಿ ನಮಗೆ ತಪ್ಪು ಕೆಲಸದ ಬಗ್ಗೆ ಯೋಚನೆ ಮಾಡಿದರೂ ಸಹಿತ ನಮ್ಮೊಳಗೆ ಒಂದು ದ್ವೇಷ ಹುಟ್ಟುತ್ತದೆ. ಆ ತಪ್ಪು ಕೆಲಸ ಮಾಡುವವರನ್ನು ನೋಡುವುದರೂ ಸಹಿತ ನಮಗೆ ಅವರ ಬಗ್ಗೆ ಸಿಟ್ಟು ಬರುತ್ತದೆ. ಕೆಟ್ಟ ಕೆಲಸದ ಬಗ್ಗೆ ಯೋಚನೆ ಮಾಡಿದಾಗ ನಮಗೆ ಆಗ ಖುಷಿ ಬರುವುದಿಲ್ಲ, ಕೇವಲ ಅದರ ಬಗ್ಗೆ ಕೋಪ ಬರುತ್ತದೆ. ಆ ರೀತಿಯಾದ ಪರಿಶುದ್ಧ ಆತ್ಮ ನಮ್ಮದಾಗಿರುತ್ತದೆ. ಈ ಪರಿಶುದ್ಧ ಆತ್ಮವನ್ನು ನಾವು ಪಡೆಯಬೇಕು ಎಂದರೆ ನಾವು ನಮ್ಮೊಳಗೆ ನಮ್ಮ ಮನಸ್ಸಿನ ಸ್ಥಿತಿಯ ಭಾವನೆಗಳನ್ನು ಅರಿತುಕೊಂಡು ನಾವು ನಮ್ಮನ್ನು ನಾವು ಸುಧಾರಿಸಿಕೊಳ್ಳಬೇಕು. ಕೆಟ್ಟದ್ದು, ಒಳ್ಳೆಯದು ಎಲ್ಲವೂ ನಮ್ಮ ಒಳಗೆ ಇರುತ್ತದೆ. ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಲ್ಲಾಹನು ಯಾವುದನ್ನು ಇಷ್ಟಪಡುತ್ತಾನೋ ಆ ವಿಷಯದ ಬಗ್ಗೆ ನಾವು ಹೆಚ್ಚು ನಮ್ಮ ಜೀವನದಲ್ಲಿ ಕೆಲಸ ಮಾಡಿದಾಗ ನಾವು ಅದೇ ರೀತಿಯಾದ ವ್ಯಕ್ತಿಗಳು ಆಗುತ್ತೇವೆ. ನಾವು
ಒಳ್ಳೆಯ ವ್ಯಕ್ತಿಗಳನ್ನು ನೋಡಿದಾಗ ಇವರು ಇಷ್ಟೊಂದು ನೀಟಾಗಿ ಇಷ್ಟೊಂದು ಇಮಾನ್ದಾರಾಗಿ ಹೇಗೆ ಇರಲು ಸಾಧ್ಯ ಎಂದು ನೀವು ತಿಳಿಯಬಹುದು. ನಮ್ಮಿಂದ ಗುಣಗಳನ್ನು ಬಿಡಲು ಸಾಧ್ಯವಾಗುತ್ತಿಲ್ಲ, ಕೆಟ್ಟ ಕೆಲಸಗಳನ್ನು ಬಿಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಕೆಲವು ವ್ಯಕ್ತಿಗಳು ಇಷ್ಟೊಂದು ಅಲ್ಲಾಹನಿಗೆ ಹೇಗೆ ಬೇಕಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ ಎಂದು ನೀವು ಮನಸ್ಸಿನಲ್ಲಿ ಒಂದು ದಿನ ಆದರೂ ಯೋಚನೆ ಮಾಡುತ್ತೀರಾ? ಅದೇ ಅವರ ಮನಸ್ಸು ಅಲ್ಲಾಹನ ಕಡೆಗೆ ಒಲಿಸಿಕೊಂಡು ಅವರು ಸಂಪೂರ್ಣವಾಗಿ ಅವರ ಆತ್ಮವನ್ನು ಪರಿಶುದ್ಧ ಮಾಡಿಕೊಂಡಿರುತ್ತಾರೆ. ಇಂಥವರನ್ನು ನಾವು ಅಲ್ಲಾಹನ ವಲಿಗಳು, ಅಲ್ಲಾಹನ ಸ್ನೇಹಿತರು ಎಂದು ಹೇಳುತ್ತೇವೆ. ನಾವು ಸಹಿತ ಅಲ್ಲಾಹನ ವಲಿಗಳು ಆಗಬಹುದು. ನಮ್ಮ ಆತ್ಮದ ಪರಿಶೀಲನೆ ಮಾಡಿಕೊಂಡು ಆತ್ಮವನ್ನು ಶುದ್ಧಿ ಮಾಡಿಕೊಂಡು ನಾವು ಸಹಿತ ಈ ಆತ್ಮವನ್ನು ಪಡೆದುಕೊಂಡಾಗ ನಾವು ಸಹಿತ ಅಲ್ಲಾಹನ ವಲಿಗಳಾಗಿ ಪರಿಶುದ್ಧರಾಗಿ ನಮ್ಮ ಜೀವನವನ್ನು ನಡೆಸಿಕೊಳ್ಳಬಹುದು. ಈ 3 ಆತ್ಮಗಳಲ್ಲಿ ಈ ಪರಿಶುದ್ಧ ಆತ್ಮವನ್ನು ನಮ್ಮದಾಗಿಸು ಎಂದು ನಾವು ಪ್ರತಿದಿನ ಆ ಅಲ್ಲಾಹನಿನಲ್ಲಿ, ಯಾ ಅಲ್ಲಾ ನಮ್ಮ ಆತ್ಮವನ್ನು ಪರಿಶುದ್ಧಗೊಳಿಸು ಎಂದು ನಾವೆಲ್ಲರೂ ಆ ಅಲ್ಲಾಹನಿನಲ್ಲಿ ಬೇಡಿಕೊಳ್ಳೋಣ.